ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ಶಂಕರ್ ನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪುರುಷ ಶಾಪ. ಅಂದರೆ ಪುರುಷರಿಂದ ನಿಮಗೆ ಶಾಪಗಳನ್ನು ಆಗಿರೋದು, ಇಲ್ಲ ಯಾರಿಗಾಗಿರುತ್ತೆ, ಇಲ್ಲ ಯಾಕಾಗಿರುತ್ತೆ, ಹಾಗೂ ನಿಮ್ಮ ಜಾತಕದಲ್ಲಿ ಈ ಒಂದು ಶಾಪದ ಒಂದು ಗುಣಗಳು ಕಂಡು ಬರುತ್ತವ, ಹಾಗೂ ಅದರಿಂದ ಯಾವ ಪರಿಣಾಮದಿಂದ ನೊಂದಿರ್ತಾರೆ, ಇಲ್ಲ ಅದರ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಗಳನ್ನು ನಿಮಗೆ ತಿಳಿಸ್ತೀನಿ. ಸ್ತ್ರೀ ಶಾಪ, ಆಮೇಲೆ ಪುರುಷ ಶಾಪ, ಇವೆಲ್ಲವೂ ಸಹ ಸ್ತ್ರೀ ಶಾಪ ಅಂದ್ರೆ ಮಾತ್ರ ಭಯ ಬೀಳ್ತಾರೆ, ಪುರುಷ ಶಾಪ ಅಂತಂದ್ರೆ ಭಯ ಬೀಳೋದಿಲ್ಲ, ಇದು ನಾರ್ಮಲ್ ಅಂತ ಅಂದ್ಕೊಂತಾರೆ. ಅಲ್ಲ ವೀಕ್ಷಕರೇ, ಪುರುಷ ಶಾಪನೂ ಸಹ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಗಳಿವೆ. ನಿಮ್ಮ ಜಾತಕದ ಅನುಸಾರ ಫಸ್ಟ್ ಇದು ಪುರುಷ ಶಾಪದಲ್ಲಿ ಯಾವ ಕಷ್ಟಗಳನ್ನು ಬರುತ್ತೆ, ಯಾವ ತೊಂದರೆ ಆಗುತ್ತೆ. ಫಸ್ಟು ಪುರುಷ ಶಾಪ ಇದ್ದವರಿಗೆ ತಂದೆಯ ಪ್ರೀತಿ ದೂರ ಆಗುತ್ತೆ, ಅಣ್ಣ ತಮ್ಮಂದಿರ ಪ್ರೀತಿ ವಿಶ್ವಾಸ ದೂರ ಆಗುತ್ತೆ, ಅಣ್ಣ ತಮ್ಮಂದಿರ ಕಲಹ ಜಾಸ್ತಿ ಆಗುತ್ತೆ, ಹಾಗೂ ತಂದೆ ಹಾಗೂ ಮಗನ ಬಾಂಧವ್ಯಕ್ಕೆ ಧಕ್ಕೆಗಳು ಬರ್ತದೆ, ಹಾಗೂ ಬಂಧು ಬಳಗದಲ್ಲಿ ಪುರುಷರ ನಡುವೆ ಕಿತ್ತಾಟ, ಆಸ್ತಿ ಅಂತಸ್ತು ವಿಚಾರವಾಗಿ ಕ್ಷುಲ್ಲಕ ಕಾರಣಕ್ಕೂ ಸಹ ಸ್ವಲ್ಪ ಕಿತ್ತಾಟ, ಕೈ ಮಿಲಾಸೋವರೆಗೂ ನಿಮಗೆ ತೊಂದರೆಗಳನ್ನು ಬರ್ತದೆ. ಹಾಗೂ ಯಾವುದೇ ಪುರುಷನ ನೋಡಿದ್ರೂ ಸಹ ಕೋಪ, ಕ್ರೋಧ, ಮುಖಲಕ್ಷಣದಲ್ಲಿ ಒಂದು ವಕ್ರತನ ವಿಚಾರವಾಗಿ ಬಂದು ಕೂತ್ಕೊಳ್ತದೆ. ಈ ರೀತಿಯಲ್ಲಿ ನಿಮಗೆ ಕಾಡ್ತಾ ಇದ್ದರೆ, ಹಾಗೂ ನಿಮ್ಮ ಕುಟುಂಬದಲ್ಲೇ ಸಹ ಅಣ್ಣ ತಮ್ಮಂದಿರಲ್ಲಿ ಕಲಹಗಳು ಉತ್ಪತ್ತಿ ಆಗ್ತಿದ್ರೆ, ನಿಮ್ಮ ಜಾತಕಗಳನ್ನು ಪರಿಶೋಧನೆಗಳನ್ನು ಮಾಡಿಸ್ಬೇಕಾಗ್ತದೆ. ಯಾಕೆ ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಏನಾದರೂ ಲಗ್ನದಿಂದ ಭಾವ ಅಂದರೆ 9ನೇ ಭಾವದಲ್ಲಿ ನೀಚ ಗ್ರಹಗಳಾದ ಒಂದು ರವಿ, ಕೇತು, ರಾಹು, ಈ ರೀತಿಯ ಗ್ರಹಗಳು, ಪಾಪ ಗ್ರಹಗಳು ನಿಮ್ಮಲ್ಲಿ ಜಾತಕದಲ್ಲಿ ಬಿಂಬಿತ ಆದರೆ ಆವಾಗ ಪುರುಷ ಶಾಪ, ಪುರುಷರಿಂದ ತೊಂದರೆಗಳು ಆಗ್ತಾ ಇರುತ್ತೆ. ಯಾಕಂದರೆ ನಂಬಿಕೆ ದ್ರೋಹಗಳು ಜಾಸ್ತಿ ಆಗುತ್ತೆ. ನೀವು ಯಾರಿಗಾದ್ರು ದುಡ್ಡು ಇಸ್ಕೊಡೋದು, ಇಲ್ಲ ನಿಮ್ಮ ದುಡ್ಡು ನಿಮಗೆ ಬರಬೇಕಾಗಿರೋದು, ಈ ಥರ ಇದ್ದಾಗ ಅವು ಎಲ್ಲವೂ ಸಹ ತಡೆ ಹಿಡಿಯುತ್ತೆ. ಅದೇ ರೀತಿಯಲ್ಲಿ 10ನೇ ಭಾವ, ಅಲ್ಲೂ ಸಹ ಪಾಪಗ್ರಹಗಳ ಅಂದರೆ ಪಾಪಗ್ರಹಗಳಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಬಿಂಬಿತ ಆದರೂ ಸಹ ನಿಮಗೆ ಪುರುಷ ಶಾಪಗಳನ್ನು ಕಂಡು ಬರುತ್ತೆ. ಸೂರ್ಯ, ರವಿ ಪಿತೃಕಾರಕನಾಗಿರೋದ್ರಿಂದ ಅಲ್ಲಿ ನೀಚ ಗ್ರಹಗಳಾದ ಶನಿ ಆಗಿರ್ಬೋದು, ರಾಹು, ಕೇತು, ಕುಜ ಈ ಥರದಲ್ಲಿ ಏನಾದರೂ ಬಿಂಬಿತ ಆದರೂ ಸಹ ನಿಮಗೆ ಆರೋಗ್ಯ ಬಾಧೆಗಳು, ಆಮೇಲೆ ಮೂಳೆ ಸಮಸ್ಯೆಗಳು, ಹಾಗೂ ಆಕ್ಸಿಡೆಂಟ್ ಆಗೋದು, ಈ ಥರದ ಸಮಸ್ಯೆಗಳು ಬಂದು ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆಲ್ಲವೂ ಸಹ ಪರಿಹಾರ ಅಂತಂದರೆ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ, ನೀವು ಯಾವ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೋಬೇಕು, ಯಾವ ರೀತಿ ವಿಚಾರಗಳನ್ನು ಮಾಡಬೇಕು ಅಂತಂದರೆ, ನೀವು ಹಸಿರು ಗಿಡ ಅಂದರೆ ತುಳಸಿಯ ಗಿಡಗಳನ್ನು ನೀವು ಬೆಳೆಸಬೇಕಾಗತ್ತೆ, ಹಾಗೂ ತೆಂಗಿನ ಮರಗಳನ್ನು ನೀವು ಬೆಳೆಸಬೇಕಾಗತ್ತೆ. ಏನಿಲ್ಲ ಅಂದರೆ ನಿಮ್ಮ ಜಾತಕದ ಅನುಸಾರವಾಗಿ ದೇವಸ್ಥಾನಗಳಲ್ಲಾಗಿರ್ಬೋದು, ಇಲ್ಲ ಎಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತೋ ಅಲ್ಲಿ ನೀವು ತೆಂಗಿನ ಮರಗಳನ್ನು ನಡೆಸಿದ್ರೆ ನಿಮ್ಮಲ್ಲಿರುವ ಕರ್ಮದಾಯಕ ಫಲಗಳನ್ನು ನಿವಾರಣೆ ಮಾಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರು. ಈ ಥರ ಪುರುಷ ಶಾಪಗಳಿದ್ದಾಗ ನಿಮ್ಮ ಜಾತಕದಲ್ಲಿ ಜಾತಕದ ತಕ್ಕಂತೆ ಪರಿಹಾರಗಳನ್ನು ಹುಡುಕಿ ನೀವು ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಹಸಿರು ಗಿಡಗಳನ್ನು ಅಂದರೆ ಆಲದ ಮರ, ಇಲ್ಲ ನಿಮ್ಮ ತುಂಬ ಬೆಳೆಯುವಂಥದ್ದು, ತುಂಬ ವರ್ಷಗಟ್ಟಲೆ ಬೆಳೆಯುವಂತಹ ಗಿಡಗಳನ್ನು ನೀವು ಬೆಳೆಸಬೇಕಾಗುತ್ತೆ. ದೇವಸ್ಥಾನಗಳಲ್ಲಾಗಿರ್ಬೋದು, ನಿಮಗೆ ಎಲ್ಲ ಅನುಕೂಲ ಆಗುತ್ತೋ, ಎಲ್ಲ ಜಾಗ ಸಿಗುತ್ತೋ ಅಲ್ಲಿ ನೀವು ಬೆಳೆಸಿದ್ರೆ ಆವಾಗ ನಿಮಗೆ ಅದರದ ಒಂದು ಪುಣ್ಯದ ಫಲ ನಿಮ್ಮ ಜಾತಕದಲ್ಲಿ ಪ್ರಭಾವ ಕಮ್ಮಿ ಮಾಡುತ್ತೆ. ನೀವು ಈ ಶಾಪದ ಒಂದು ಪರಿಹಾರ ಮಾಡಬೇಕಂದ್ರೆ ಕಾಲಭೈರವನ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ಮಾಡಿದ್ರೆ ನಿಮ್ಮ ಒಂದು ಶಾಪದ ಒಂದು ಪ್ರಭಾವ ಕಮ್ಮಿ ಆಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ.